ಕಾಲ್ಪನಿಕ, ಅದರಲ್ಲಿ ಸತ್ಯನೇ ಇಲ್ಲ. ಕಾಲ್ಪನಿಕ ಯಾವುದೂ ಇಲ್ಲ. ಆದ್ರೆ ನೀವು ಅನನ್ಯ ಭಟ್ ಇದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಿದೆ? ಅನನ್ಯ ಭಟ್ಟು ಸತ್ತು ಹೋಗಿದ್ದಾಳೆ. ಸತ್ತು ಅವ್ರು ಹುಟ್ಟಿದ್ದರು ಎನ್ನುವುದಕ್ಕೆ ನಿಮ್ಮ ಬಳಿ ಏನು ಸಾಕ್ಷಿಗಳಿದೆ? ನೀವು ಬಿಟ್ಟ ಒಂದು ಫೋಟೋ ಏನಿದೆ ಅದು ವಸಂತಿ ಅನ್ನುವಂಥದ್ದನ್ನ ಅವರ ಫ್ಯಾಮಿಲಿ ಅವರು ಕ್ಲೈಮ್ ಮಾಡ್ತಾರೆ. ಅವರ ಫ್ಯಾಮಿಲಿ ಅವರು ಯಾರಾದ್ರೂ ಕ್ಲೈಮ್ ಮಾಡ್ಲಿ, ಅವರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ರಂಗಪ್ರಸಾದ್ ಅವರ ಸೊಸೆನೂ ನನಗೆ ಸಂಬಂಧ ಇಲ್ಲ. ಅವ್ರ ಸೊಸೆ ಯಾರು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರು ಯಾರು ಅಂತಾನು ನನಗೂ ಗೊತ್ತಿಲ್ಲ. ರಂಗಪ್ರಸಾದ್ ಬಂದಿರೋದು ನನ್ನ ಮನೆಗೆ, ನಾನು ಅವರ ಮನೆಗೆ ಹೋಗ್ಲಿಲ್ಲ. ನೀವು ಅವರ ಮನೆಗೆ ಹೋದಂತ ಸಂದರ್ಭದಲ್ಲಿ ಆಗ ಶ್ರೀವತ್ಸ ಇದ್ರು, ಜೊತೆಗೆ ಅವರ ಮನೆಗೆ ನಾನು ವಸಂತಿ ಇರ್ಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವಸಂತಿ ಇರ್ಲಿಲ್ಲ. ರಂಗಪ್ರಸಾದ್ ಜೊತೆಗೆ ವಾಸಂತಿ ಇರ್ಲಿಲ್ಲ. ನಾನು ಹೋದ ಮನೆಗೆ ಅವರ ಜೊತೆಗೆ ಹೋದವಾಗ ವಾಸಂತಿ ಇರ್ಲಿಲ್ಲ. ರಂಗಪ್ರಸಾದ್ ಅವರು ಕೆಂಗೇರಿಯ ಉಪನಗರದಲ್ಲಿ ಅವರು ಸ್ವಂತದೊಂದು ಮನೆಯನ್ನ ಮಾಡ್ಕೊಂಡಿದ್ರು. ನೀವು ಅಲ್ಲಿ ಸ್ವಲ್ಪ ದಿನ ಇದ್ರಿ ಅನ್ನುವಂತ ಅಕ್ಕಪಕ್ಕದವ್ರು ಹೇಳ್ತಾರೆ. ನೀವು ಅವ್ರ ಮನೆಗೆ ಹೋಗಿದ್ದು ಆರಂಭದಲ್ಲಿ? ನಾನು ಆರಂಭದಲ್ಲಿ ಅವ್ರ ಮನೆಗೆ ಹೋಗ್ಲಿಲ್ಲ. ಅವರ ಮಗನ ಹೆಂಡತಿ ಯಾರು ವಾಸಂತಿ ಅಂತ ಹೇಳಿದ್ರಲ್ವಾ, ಅವರು ಸತ್ತು ಹೋಗಿದ್ದಾರೆ ಅಂತ ಹೇಳಿ ರಾತ್ರಿ ನಾನು ಒಂದು ಕಡೆ ಕೆಲಸ ಮಾಡ್ತಿರುವಾಗ ರಾತ್ರಿ ನನ್ನ ಮನೆ ಬಾಗಿಲಿಗೆ ಬಂದಿರೋದು. 2015ರಲ್ಲಿ ರಂಗಪ್ರಸಾದ್ ಅವರ ಮನೆಯನ್ನ ನೀವೇ ರಿಯಲ್ ಎಸ್ಟೇಟ್ ಜೊತೆ ಮಾರಿಸಿ ಅವರಿಗೆ ಮನೆ ಇಲ್ಲದಿದ್ದಾಗ ಅದೇ ದುಡ್ಡಲ್ಲಿ ಕರ್ಕೊಂಡು ಬಂದು ಒಂದು ಲೀಸ್ಗೆ ಹಾಕಿ, ಲೀಸ್ ಮನೆಯಲ್ಲಿ ನೀವು ಅವ್ರನ್ನ ಜೊತೆಗೆ ಇಟ್ಕೋತೀರಿ. ಯಾರನ್ನ? ನಾನು ಲೀಸ್ಗೆ ಹಾಕಿ ಅವರನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಮಾರಾಟ ಮಾಡಿದ. ನಾನು ಅವರ ಮನೆಯನ್ನ ನಾನು ಮಾರಾಟ ಮಾಡಿಲ್ಲ. ಅವರ ಮನೆ ಮಾರಾಟ ಮಾಡಕ್ಕೆ ಯಾವುದೋ ಒಂದು 10 ಕೋಟಿ ದುಡ್ಡು ಬರ್ತದೆ ಅಂತ ಹೇಳಿ ಯಾವುದೋ ಒಂದು ಫಾರಿನ್ ಇದ್ರವರು ಒಂದು ಇದು ಮಾಡಿದವಾಗ ಆ ದುಡ್ಡಿಗೋಸ್ಕರ ಅವರು ಮನೆಯನ್ನ ಮಾರಾಟ ಮಾಡಿರೋದು. ಯಾವ್ದ್ಯಾವ್ದಕ್ಕೆ ಕಟ್ಟಬೇಕು ಅಂತ ಅದ್ರ ನನ್ನ ಹತ್ರ ಸ್ಲಿಪ್ ಇದೆ. ಅವರ ಮನೆ ಮಾರಾಟ ನಾನು ಮಾಡಿಲ್ಲ. ಅವರ ಮನೆ ಮಾರಾಟ ಮಾಡಿದ್ರಲ್ಲಿ 20 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದಿದೆ. ನನ್ನ ಅಕೌಂಟಿಗೆ ಇದ್ದಿದ್ರೆ ನಾನು ಬೀದಿಯಲ್ಲಿ ನಿಂತುಕೊಂಡು ಈ ರೀತಿ ಜ್ಯೂಸ್ ಅನ್ನ ಮಾರ್ಕೊಂಡು ಯಾಕಿರ್ಬೇಕು? ಕೊಡ್ಲಿ, 20 ಲಕ್ಷ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅವ್ರು ನಂಗೆ ಪ್ರೂಫ್ ಕೊಡ್ಲಿ. 2015ರಲ್ಲಿ ನೋಡಿ ಸರ್, ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರ ಮನೆಯನ್ನ ಅವರ ತೀಟೆಗೋಸ್ಕರ ಅವರು ಮಾರಿದ್ದಾರೆ. ಅದರಲ್ಲಿ 1 ಕೋಟಿ 25 ಲಕ್ಷಕ್ಕೆ ಮಾರಿದ್ದಾರೆ. 32.5 ಲಕ್ಷ ಅವರ ಮಗನಿಗೆ ಮತ್ತು ಮಗಳಿಗೆ ಕೊಟ್ಟಿದ್ದಾರೆ ಪಾಲನ್ನ. ನಿಮಗೆ ಎಷ್ಟು ಬಂದಿದೆ? ನನಗೆ 1 ರೂಪಾಯಿನೂ ಬಂದಿಲ್ಲ. ನಿಮ್ಮ ಅಕೌಂಟಿಗೆ ನನ್ನ ಅಕೌಂಟಿಗೆ ನೀವೇ ಖುದ್ದಾಗಿ ರಿಯಲ್ ಎಸ್ಟೇಟ್ ಅವ್ರನ್ನ ನಾನು ಮಾಡಿಲ್ಲ. ಈಗ ಅವರ ಕುಟುಂಬಸ್ಥರವರ ಮಗಳು ಆರೋಪ ಮಾಡುವಂತದ್ದು ನಮ್ಮ ಮನೆ ಇವತ್ತು ಬೀದಿಗೆ ಬರಲಿಕ್ಕೆ ಸುಜಾತ ಭಟ್ ಅವ್ರ ಕಾರಣ. ಅವ್ರು ಯಾವಾಗ ನಮ್ಮ ಮನೆಗೆ ಕಾಲಿಡ್ತಾರೆ ನಮ್ಮ ಮನೆ ಬೀದಿಗೆ ಬಂತು. ಅವರ ಮನೆ ಬೀದಿಗೆ ಬರಕ್ಕೆ ನಾನು ಕಾರಣ ಅಲ್ಲ. ಅವರ ಮನೆಗೆ ಕಾರಣ ಆಗ್ತಾರೆ. ನಾನು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೆ. ಎಷ್ಟು ವರ್ಷ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರಿ? 20 ವರ್ಷ. ಓಕೆ. ಅನನ್ಯ ಭಟ್ ಹೇಗೆ ಉಟ್ಕೊಂತಾಳೆ ಮತ್ತೆ ಮಧ್ಯದಲ್ಲಿ? ಎಲ್ಲಿ ಅನನ್ಯ ಭಟ್ ಫೋಟೋ ಮೂಲದಿಂದ ಬರುವ ನೀವು ಕಂಪ್ಲೇಂಟ್ ಕೊಡ್ತೀರಿ. ಅನನ್ಯ ಭಟ್ ಅನಿಲ್ ಭಟ್ಗೆ ಹುಟ್ಟಿದ ಮಗಳು. ನೀವು ಯಾವಾಗ ಮದುವೆ ಆಯ್ತು? ನೀವು ಅನಿಲ್ ಭಟ್ ಅವರಿಗೆ ಯಾವಾಗ ಮದುವೆ? 83 ಅಲ್ಲಿ. ಅನಿಲ್ ಭಟ್ ಅವರು ಯಾವ ಊರವರು? ಅವರು ಮಂಗಳೂರಿನವರು. ಮಂಗಳೂರಲ್ಲಿ ಎಲ್ಲಿ ಸ್ಪೆಸಿಫಿಕ್ ಆಗಿ? ಸುರತ್ಕಲ್ಲು. ನಿಮ್ಗೆ ಅವ್ರಿಗೆ ಹೇಗೆ ಪರಿಚಯ ಆಯ್ತು? ಹಾಗಾದ್ರೆ ಅನಿಲ್ ಭಟ್ಗೂ ನಿಮ್ಗೆ ಹೇಗೆ ಪರಿಚಯ ಆಯ್ತು? ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಂದ್ರೆ ಹೇಗೆ ಪರಿಚಯ? ಅವರು ನನಗೆ ಲಿವಿಂಗ್ ಟುಗೆದರ್ ಅಂತ ನಾನು ಹೇಳಿಲ್ಲ. ಅವರು ನನ್ನ ಗಂಡ. ಅವರು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ನೀವು ಮದುವೆ ಆಗಿದೆ? ಹೌದು. ಅನಿಲ್ ಭಟ್ ಅವ್ರನ್ನ ಮದುವೆ ಆಗಿದ್ದಕ್ಕೆ ನಿಮ್ಮ ಬಳಿ ಅವರ ಒಟ್ಟಿಗೆ ಇರುವ ಒಂದೇ ಒಂದು ಯಾವ್ದಾದ್ರು ಫೋಟೋ ಇದೆಯಾ ಅನಿಲ್ ಭಟ್ ಅವರ? ಆವಾಗ ನಾನು ಫೋಟೋ ತೆಗೆದುಕೊಳ್ಳುವಂತ ಸ್ಟೇಜ್ ಅಲ್ಲಿ ಇರ್ಲಿಲ್ಲ. ನನ್ನ ಫ್ಯಾಮಿಲಿಯಲ್ಲಿ ನನ್ನ ತಾಯಿಯ ಫೋಟೋ ನನಗೆ ಮೊನ್ನೆ ನಾನು ಒಂದು ಕಡೆಯಿಂದ ನಾನು ತೆಗೆದುಕೊಂಡಿರೋದು. ನನ್ನ ತಾಯಿಯ ಫೋಟೋ ಮಾತ್ರ ನಾನು ತೆಗೆದುಕೊಂಡಿರೋದು. ನನ್ನ ತಂದೆಯ ಫೋಟೋನು ಇಲ್ಲ. ಅದು ನನಗೆ ನಮ್ಮ ಈ ಅಕ್ಕನೇ, ನಾನು ಇಲ್ಲಿ ಎಲ್ಲಿದ್ದಾಳೆ ನಿಮ್ಮ ಸುವರ್ಣ ನ್ಯೂಸ್ ಅಲ್ಲಿ ಬಂದು ಕೂತ್ಕೊಂಡಿದ್ದಾಳಲ್ವಾ, ಆ ಅಕ್ಕನೇ ಕೊಟ್ಟಿರೋದು. ಸ್ಪೆಸಿಫಿಕ್ ಆಗಿ ಅನಿಲ್ ಭಟ್ ಅವ್ರ ಜೊತೆ ಯಾವ ಡೇಟ್ ಅಲ್ಲಿ ಮದುವೆ ಆಯ್ತು, ಯಾವ ಜಾಗದಲ್ಲಿ ಮದುವೆ ಆಯ್ತು? ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿರೋದು. ಅದು ಡೇಟ್ ಒಂದು ನೆನಪಿಟ್ಕೋಬಹುದಾ? ಡೇಟ್ ನನಗೆ ನೆನಪಿಲ್ಲ. ಮದುವೆ ಅನ್ನೋದು ಸರ್, ಡೇಟ್ ಅನ್ನೋದು ನನಗೆ ಇವಾಗ್ಲೂ ನೆನಪಿಲ್ಲ. ಯಾವ ಡೇಟ್ ಎಲ್ಲ ನಾನು ಇಟ್ಕೊಂಡು ಹೋಗಕ್ಕೆ ನನಗೆ ಸಾಧ್ಯ ಇಲ್ಲ. ಅನನ್ಯ ಭಟ್, ಇದು ರಂಗಪ್ರಸಾದ್. ಹೌದು, ನಿಮ್ಗೆ ಅನನ್ಯ ಭಟ್ ಅದು ಅವರ ಫಸ್ಟ್ ವೈಫ್. ಇವರ ಫಸ್ಟ್ ವೈಫ್ ಯಾರು? ರಂಗಪ್ರಸಾದ್ ಫಸ್ಟ್ ವೈಫ್ ಅಲ್ಲಲ್ಲ, ಇವರು ರಂಗಪ್ರಸಾದ್ ಫಸ್ಟ್ ವೈಫ್ ಆಗಿದ್ರೆ ಇವ್ರು ಯಾರು ಮೇಡಮ್?
ಇದು ನಮ್ಮ ಅಮ್ಮ. ಓಕೆ. ರಂಗಪ್ರಸಾದ್ ಫಸ್ಟ್ ವೈಫ್ ಆಗಿದ್ರೆ ನೀವು ಮದುವೆ ಆಗಿದ್ದು ಇವ್ರಿಗೆಲ್ಲ ಯಾರಿಗೂ ಗೊತ್ತೇ ಇಲ್ವಾ? ಯಾರು ಮದುವೆ ಆಗಿರೋದು? ನೀವು ಮದುವೆ ಆಗಿದ್ದು ಯಾರನ್ನ ಮದುವೆ ಆಗಿರೋದು? ನೀವು ಯಾಕೆ ಈ ರೀತಿ ಕ್ವಶನ್ ಹಾಕ್ತಾ ಇದ್ದೀರಾ? ಈಗ ನೀವು ಕ್ವಶನ್ ಯಾವ ರೀತಿಯಲ್ಲಿ ಹಾಕ್ತಾ ಇದ್ದೀರಾ? ನಾನು ಮದುವೆ ಆಗಿದ್ದೀನಿ ಅನ್ನೋದಕ್ಕೆ ನಾನು ಹೇಳಿದಿನ, ನಾನು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ದು. ನಾನು ಮದುವೆ ಆಗಿರೋದು ಅನಿಲ್ ಭಟ್ಟನ ಮಾತ್ರ. ಓಕೆ. ಅನನ್ಯ ಭಟ್ ನೀವು ಮಗಳು ಅಂತ ಹೇಳ್ಕೊಂತ ಇದ್ರಲ್ಲ, ಫೋಟೋ ಹೇಗೆ ಶುರು ಆಯ್ತು? ನಿಮ್ಗೆ ಫೋಟೋ ಐಡಿಯಾ ಕೊಟ್ಟಿದ್ದೀನಿ? ನನ್ನ ಹತ್ರ ಫೋಟೋ ಯಾರು ಐಡಿಯಾ ಕೊಡ್ಲಿಲ್ಲ. ನನ್ನ ಮಗಳನ್ನ ನನ್ನ ಮಗಳಂತ ಹೇಳ್ಬೇಕು. ನಾನು ಒಂದು ಪಾಸ್ಪೋರ್ಟ್ ಸೈಡ್ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೆ. ಮಗು ಹುಟ್ಟಿದಾಗಿಂದ ಒಂದು ನಾಮಕರಣ ಆಗ್ಲಿ, ಒಂದು ಏನು ಮಾಡಿಲ್ಲ, ಒಂದು ಫೋಟೋ ಇಲ್ವಾ ಅಂತ. ಅನಿಲ್ ಭಟ್ ಅವರು ಮದುವೆ ಆದ ನಂತರ ಯಾಕೆ ಅವರ ಒಟ್ಟಿಗೆ ಇರ್ಲಿಲ್ಲ? ಏನ್ ಸಮಸ್ಯೆ ಆಯ್ತು? ನನ್ನ ಅಕ್ಕನ ಒಂದು ಮದುವೆ ಆಗ್ಬೇಕಾಗಿತ್ತು. ಈಗ ನಿಮ್ಮ ಟಿವಿಯಲ್ಲಿ ಬಂದು ಕೂತ್ಕೊಂಡಿದ್ರಲ್ಲ, ಅವರು ಮದುವೆ ಆಗೋ ತನಕ ನಾನು ಮನೆಯಲ್ಲಿದ್ದೆ. ಆಗ ನಿಮಗೆ 21 ವರ್ಷ ಸುಮಾರು ಇರಬಹುದು, ಅವ್ರು ಮದುವೆ ಆಗಿರ್ಲಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅವ್ರಿಗೆ ನಾನು ಹೇಳಿಲ್ಲ, ನನ್ನ ಫ್ಯಾಮಿಲಿಯಲ್ಲಿ ನಾನು ಹೇಳಿಲ್ಲ ನಾನು ಮದುವೆ ಆಗಿದ್ದೀನಿ ಅಂತ. ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ನನ್ನ ಫ್ಯಾಮಿಲಿಯಲ್ಲಿ. ಸೊ ಅವ್ರು ನಿಮ್ಮ ಅಕ್ಕನ ಮದುವೆ ಆಗುವ ಹೊತ್ತಿಗೆ ನಿಮ್ಮ ಮಗಳಿಗೆ ಎಷ್ಟು ವಯಸ್ಸಾಗಿತ್ತು? ನಿಮ್ಮ ಮಗಳು ಯಾವ ವರ್ಷದಲ್ಲಿ ಹುಟ್ಟಿದ್ದು? ನಿಮ್ಮ ಅಕ್ಕನ ಮದುವೆ ಅನನ್ಯ ಭಟ್, ನೀವ್ ಹೇಳೋ ಪ್ರಕಾರ ಅನನ್ಯ ಭಟ್ ಹುಟ್ಟಿದ್ದು ಯಾವ ವರ್ಷದಲ್ಲಿ? 83 ಅಲ್ಲಿ. ಸೊ ಹುಟ್ಟಿದ ನಂತರ ಆ ಮಗು ಏನ್ ಮಾಡಿದ್ರಿ? ಆ ಮಗುವನ್ನ ನದಿಯಲ್ಲಿ ತಗೊಂಡು ಹೋಗಿ ಬಿಟ್ಟಿದ್ರು. ಯಾರು ಬಿಟ್ಟಿದ್ರು? ಯಾರು ಬಿಟ್ಟಿದ್ಯಾರು? ನಾನೇ ಅಂತ ಹೇಳಿದ್ರು. ಆದ್ರೆ ಅದನ್ನ ನಾನು ಯಾರು ಅಂತ ನಾನು ನಿಮಗೆ ಹೇಳಕ್ ಆಗಲ್ಲ, ನಾನು ಹೇಳೋದು ಇಲ್ಲ. ಆಯ್ತು. ನೀವು ಆ ಒಂದು ದಿನದ ಮಗುವನ್ನ ಈ ಅರವಿಂದ್ ಮತ್ತು ವಿಮಲಾ ಅನ್ನುವರು ಕರ್ಕೊಂಡು ಹೋಗಿದ್ರು. ಅವರು ಸಾಕ್ತಾ ಇದ್ರು. ಅವರು ನನಗೆ ಒಂದು ಪತ್ರದ ಮೂಲಕ ನಾನು ಎಲ್ಲಿದ್ದೀನಿ ಅಂತ ಹೇಳ್ಕೊಂಡು ನನಗೆ ಹೇಳಿದ್ರು, ನಾನು ಇಂಥ ಕಡೆ ಇದು ಮಾಡ್ತೀನಿ, ನೀವೆಲ್ಲಿದ್ರು ನಾನೊಂದು ಲೆಟ್ರ್ ಇದು ಮಾಡ್ತೀನಿ, ಒಂದು ಅಡ್ರೆಸ್ ಕೊಡ್ತೀನಿ, ಆ ಲೆಟ್ರಿಗೆ ನೀವು ಆ ಅಡ್ರೆಸ್ಗೆ ನೀವು ಲೆಟ್ರ್ ಬರೀರಿ ಅಂತ ಹೇಳಿದ್ರು. ಅರವಿಂದ್ ವಿಮಲಾ ಅವರು ಯಾವ ಊರವರು? ಅವರು ಒಂದು ಹಳ್ಳಿಯವರು. ಅವ್ರ ಜೊತೆ ನಿಮ್ಗೆ ಈಗಲೂ ಕಾಂಟ್ಯಾಕ್ಟ್ ಇದೆಯಾ? ಇವಾಗ ಇಲ್ಲ. ಅವರು ತುಂಬಾ ವಯಸ್ಸಾದವರು, ಅವ್ರು ಸತ್ತು ಹೋಗಿದ್ದಾರೆ. ನಿಮ್ಮ ಆಯ್ತು, ಅರವಿಂದ್ ವಿಮಲಾ ಅವರು ಸಾಕ್ತಾ ಇದಾರೆ ಅನ್ನೋದಾದ್ರೆ ನೀವು ಯಾವಾಗ ಮಗಳನ್ನ ಕರ್ಕೊಂಡ್ ಬರ್ತೀರಿ? ನಿಮ್ಮ ಒಟ್ಟಿಗೆ ಇರ್ಲಿಕ್ಕೆ ಯಾವ ವಯಸ್ಸಲ್ಲಿ ಕರ್ಕೊಂಡ್ ಬರ್ತೀರಿ? 7ನೇ ಕ್ಲಾಸ್ ಆದ್ಮೇಲೆ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ತಾ ಇರೋದು. 7ನೇ ಕ್ಲಾಸಿಗೆ ಕರ್ಕೊಂಡ್ಮೇಲೆ 7ನೇ ಕ್ಲಾಸಿಂದ ಹೈಸ್ಕೂಲಿಗೆ ಯಾವ ಸ್ಕೂಲಿಗೆ ಅವ್ರನ್ನ ಅಡ್ಮಿಷನ್ ಮಾಡಿಸಿದ್ರಿ? ಹೈಸ್ಕೂಲಿಗೆ ಕೋಲ್ಕತ್ತಾದಲ್ಲಿ ನಾನು ಅಡ್ಮಿಷನ್ ಮಾಡಿದ್ದು. ಒಬ್ಬ ಶೇಟು ಅನ್ನುವರು ನನ್ನ ಮಗಳನ್ನ ನನ್ನನ್ನ ಕರ್ಕೊಂಡು ಹೋಗಿ ಅವರು ನನ್ನನ್ನ ನೋಡ್ಕೊಂತಾ ಇದ್ರು. ಯಾವ ವರ್ಷದಲ್ಲಿ ಕೋಲ್ಕತ್ತಾಗ ಹೋಗಿ ನಿಮ್ಮ ಮಗಳನ್ನ 7ನೇ ಕ್ಲಾಸ್ಗೂ 8ನೇ ಕ್ಲಾಸ್ಗೂ ಅಡ್ಮಿಷನ್ ಮಾಡಿಸಿದ್ರಿ? ನನ್ಗೆ ಇವಾಗ ಅದು ಮರ್ತು ಹೋಗಿದೆ. ನಾನು ಅದನ್ನ ನೀವು ನನ್ನನ್ನ ಕೇಳಿದ್ರೆ ನನ್ಗೆ ಇವಾಗ ಎಲ್ಲಾನು ಈಗ ಈ ಬಿಸಿಯಲ್ಲಿ ನನಗೆ ಇವಾಗ ಒಂಥರ ಇದಾಗಿ ನಾನು ಮೆಂಟಲ್ ನಾವ್ ಯಾಕೆ ಇಷ್ಟು ಕ್ರಾಸ್ ಕ್ವಶನ್ ಮಾಡ್ತಿದ್ವಿ ಅಂದ್ರೆ ನೀವು ಹೇಳೋ ಒಂದೊಂದು ಕತೆಗೂ ಇನ್ನೊಂದು ಕತೆಗೂ ಲಿಂಕ್ ಬೇಡ ನನ್ಗೆ ಯಾವ ಲಿಂಕ್ ಬೇಡ. ದಯವಿಟ್ಟು ತುಂಬಾ ಮಾತಾಡಕ್ಕಿದೆ. ತುಂಬಾ ಮಾತಾಡೋದು ಬೇಡ ಮೇಡಮ್, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಹೇಳಿ. ಆಯ್ತು. ನೀವು ನನಗೆ ಇವಾಗ ನಾನು ನಿಮಗೆ ಒಂದು ನಿಮಿಷ ಯಾವ ವರ್ಷದಲ್ಲಿ ಅರವಿಂದ್ ಕಮಲಾ ಅವರಿಂದ ನಿಮ್ಮ ಮಗಳನ್ನ ಕರ್ಕೊಂಡು ಬಂದ್ರಿ? 7th ಸ್ಟ್ಯಾಂಡರ್ಡ್ ಆದ್ಮೇಲೆ. ಯಾವ ವರ್ಷ ಅಂತ ಒಂದು ಅಪ್ರಾಕ್ಸಿಮೇಟ್ ಇಯರ್ ಹೇಳಿ. ನನಗೆ ಇಯರ್ ಹೇಗೆ ಹೇಳೋದು ಸರ್? ನನಗೆ 7 ವರ್ಷ. ನಾನು ಹೇಳ್ತೀನಿ, 7 ವರ್ಷ ಅಂದ್ರೆ 83ರಲ್ಲಿ ಹುಟ್ಟಿದ್ದಾರೆ. 7ನೇ ಕ್ಲಾಸ್ ಓದಬೇಕು ಅಂದ್ರೆ 13 ವರ್ಷ ಆಗಿರ್ಬೇಕು. ಅಂದ್ರೆ ಅಟ್ಲೀಸ್ಟ್ 95-96 ಸುಮಾರು ಕರ್ಕೊಂಡ್ ಬರ್ತೀರಿ. 95-96 ಸುಮಾರಲ್ಲಿ ನೀವು ಪ್ರಭಾಕರ್ ಬಾಳಿಗ ಜೊತೆ ರಿಪ್ಪನ್ಪೇಟೆಯಲ್ಲಿ ನಮಗೆ ಮಕ್ಕಳೇ ಇಲ್ಲ, ನಾವು ದಂಪತಿ ಅಂತ ಇದ್ದೀರಿ. ಹೌದು. ಅದನ್ನ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಮಕ್ಕಳೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವಳನ್ನ ಬೇರೆ ಕಡೆ ಶೇಟು ಮನೆಯಲ್ಲಿ ನಾನು ಓದಿಸ್ಲಿಕ್ಕೆ ಬಿಟ್ಟಿದ್ದೆ. ಅಲ್ಲಿ ನಾನು ಪ್ರಭಾಕರ್ ಯಾವ ಊರಿನ ಶೇಟು ಅವರು? ಅವ್ರು ಕಲ್ಕತ್ತಾ. ನಿಮ್ಗೂ ಸೇಟುಗೆ ಹೇಗೆ ಪರಿಚಯ? ನನಗೆ ಕೋಲ್ಕತ್ತಾ, ಯಾಕಂದ್ರೆ ನೀವು ಬೆಂಗಳೂರಿನವರು, ಅವರು ಕೋಲ್ಕತ್ತಾದಲ್ಲಿ. ನಾನು ಒಂದು ನಿಮಿಷ, ಅವರು ಮಂಗಳೂರಲ್ಲಿ ಬಿಸ್ನೆಸ್ ಮಾಡಕ್ಕೆ ಬಂದಿದ್ರು. ಮಂಗಳೂರಿಗೆ ಆಯ್ತಾ. ನನ್ನ ಫ್ರೆಂಡ್ ಒಬ್ರು ಉಡುಪಿಯವರು ಅವರನ್ನ ಅಪ್ರೋಚ್ ಮಾಡಿದ್ರು, ಅವ್ರ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ನೋಡ್ಕೊಳ್ಳಕ್ಕೆ ಆಯ್ತಾ. ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ಅವರು ನನಗೆ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ರು. ಅವ್ರಿಗೆ ನನಗೆ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಅದನ್ನು ಬ್ಯಾಡ್ ಆಗಿ ಯಾರು ಹೇಳಬೇಡಿ. ಅವ್ರು ನನಗೆ ಅನ್ನ ಹಾಕಿದ ದಣಿಗಳು. ಇರ್ಲಿ ಒಂದ್ ನಿಮಿಷ. ನೀವು ಸೇಟು ಅವ್ರಿಗೆ ಯಾವ ವರ್ಷದಲ್ಲಿ ಕರ್ಕೊಂಡು ಹೋಗ್ತೀರಿ? ಮಗಳು ಅಡ್ಮಿಷನ್ ಆದ್ಲು, ಓದ್ತಾ ಇದ್ಲು ಅನ್ನೋದಕ್ಕೆ ಏನಾದ್ರೂ ನಿಮ್ಮ ಹತ್ರ ಒಂದು ಫೋಟೋ
ಒಂದು ಬೇರೆ ದಾಖಲೆಗಳಿದಾವ? ಒಂದ್ ನಿಮಿಷ ಫೋಟೋ ಒಂದು ಬಿಟ್ಟು ಬೇರೆ ಏನಾದ್ರು ದಾಖಲೆಗಳು ನಿಮ್ಮ ಹತ್ರ? ನನ್ನ ಹತ್ರ ಇವಾಗ ನಾನು ಯಾವ ದಾಖಲಾತಿಗಳನ್ನು ನಾನು ಬೇರೆ ಕಡೆ ಇಟ್ಟಿದ್ದೀನಿ. ಸದ್ಯಕ್ಕೆ ನಾನು ಮೀಡಿಯಾದ ಮುಂದೆ ನಾನು ಯಾವ ದಾಖಲಾತಿಗಳನ್ನು ನಾನು ಕೊಡೋದಿಲ್ಲ. SITಗೆ ನಾನು ಎಲ್ಲಿಗೆ ಕೊಡಬೇಕೋ ನಾನು ಕೇಳ್ತಾ ಇರೋದು ಒಂದು ನಿಮಿಷ, ನಾನು ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮಾಡಿ ನನ್ನ ಮಗಳ ಅಸ್ಥಿಯನ್ನು DNA ಮ್ಯಾಚ್ ಆದರೆ ನನ್ನ ಮಗಳ ಅಸ್ಥಿಯನ್ನು ಕೊಡಿ ಅಂತ ನಾನು ಕೇಳಿರೋದು. ಅರ್ಥ ಆಯ್ತಾ? ಇದರ ಮುಂದೆ ನಾನು ಯಾರನ್ನು ಇಲ್ಲಿ ನನ್ನ ಮಗಳ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ಅವಳನ್ನು ಏನು ಇದು ಮಾಡಬೇಕೋ ಅದನ್ನ ಮಾಡೋಣ ಅನ್ನೋ ಒಂದು ಆಸೆಯಿಂದ. ಅಂದ್ರೆ ಇಷ್ಟು ವರ್ಷ ಎಲ್ಲಿ ಹೋಗಿರಿ? ಈಗ SIT ರಚನೆ ಆದ್ಮೇಲೆ ಬಂದ್ರಿ ನೀವು. ಈಗ ಅನಾಮಧೇಯ ವ್ಯಕ್ತಿ ಬಂದಿದ್ದ ನಾನು ಮಾಧ್ಯಮದಲ್ಲಿ ನೋಡಿದೆ. ಇನ್ನೊಂದು ಹೌದು, ನಾನು ಸಿಬಿಐಯಲ್ಲಿ ಕೆಲಸ ಮಾಡಿದ್ದೀನಿ. ಹೊರಗುತ್ತಿಗೆ ಆಧಾರದ ಮೇಲೆ ಸಿಬಿಐದಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವಷ್ಟು ಬುದ್ಧಿವಂತರು ನೀವು ಆಗಿದ್ರಿ. ಆದ್ರೆ ನಿಮ್ಮದು ನಿಮ್ಮ ಮಗಳದು ಒಂದು ಹೌದು ಸರ್. ಸುರತ್ಕಲಲ್ಲಿ ಒಂದು ನಿಮಿಷ, ಸುರತ್ಕಲಲ್ಲಿ ಮನೆ ಇತ್ತು. ಸುರತ್ಕಲಲ್ಲಿ ಮನೆ ಇತ್ತು. ನನ್ನ ಮಗಳದು ನನ್ನ ಇಬ್ಬರದ್ದು ನಡುವೆದು ಫೋಟೋಗಳನ್ನೆಲ್ಲಾನು ಸುಟ್ಟು ಹಾಕಿದ್ದಾರೆ. ಯಾರು ಅಂತ ಗೊತ್ತಿಲ್ಲ ನನಗೆ. ನಾನು ಮನೆಗೆ ಹೋಗು ಸುರತ್ಕಲಲ್ಲಿ, ಹೌದು, ನನ್ನ ಮನೆಗೆ ಬೆಂಕಿ ಕೊಟ್ಟಿದ್ದಾರೆ. ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಒಂದು ನಿಮಿಷ, ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಾವಾಗ ಅವಳು ಹೋದ ತಕ್ಷಣ ನಾನು ಮಂಗಳೂರಿಗೆ ಹೋಗಿದ್ದೆ. ನಾನು ಹಾಸ್ಪಿಟ್ಲಿಂದ ಆದ ಮೇಲೆ. ಅಂದ್ರೆ ಅವ್ರ ಮನೇಲಿದ್ದಾಗ ಬೆಂಕಿ ಹಾಕಿರೋದ ಮನೆಗೆ? ಯಾರು ಬೆಂಕಿ ಹಾಕಿರೋದ? ನಾನು ಮನೆಯಲ್ಲ, ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ. ಅಲ್ಲಿ ಹೊಡೆದಿದ್ರು ನನಗೆ ಧರ್ಮಸ್ಥಳದಲ್ಲಿ. ಇಲ್ಲಿ ನೋಡಿ, ಪ್ರಜ್ಞಾಹೀನ ಕಟ್ಟಿ ಹಾಕಿದ್ರು, ಮಾರ್ಕ್ಗಳಿದಾವೆ. ಇದು ಯಾವುದು ಸುಳ್ಳಲ್ಲ. ಯಾವ ವಿಚಾರಕ್ಕೆ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಮಗಳನ್ನ ಇಲ್ಲಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಕೂಡು ಹಾಕಿ ನನ್ನನ್ನು ಒಂದು ರಾತ್ರಿ ಅಲ್ಲಿ ಇಟ್ಟು ನನ್ನ ಧರ್ಮಸ್ಥಳದಲ್ಲೇ. ನೀವು ಮೆಡಿಕಲ್ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಅಡ್ಮಿಟ್ ಆಗಿದ್ದಾರೆ. ಒಂದು ನಿಮಿಷ ಕ್ರಾಸ್ ಕ್ವಶನ್ ಹಾಕ್ಬೇಕಾಗಿದ್ರೆ ನಾನು ಹೇಳೋದನ್ನ ನೀವು ಪರಿಪೂರ್ಣವಾಗಿ ಪರಿಪೂರ್ಣವಾಗಿ ನಾನು ಹೇಳ್ತೀನಿ. ಎಲ್ಲಾ ಚಾನೆಲ್ಗಳಿಗೂ ಒಂದೇ ನಾನು ಉತ್ತರ ಕೊಡ್ತಾ ಇದ್ದೀನಿ. ನನ್ನ ಮಗಳು ಜುಲೈ ಎಂಡಲ್ಲಿ ಅಡ್ಮಿಷನ್ ಮಾಡಕ್ಕೆ ನಾನು ಹೋಗಿರೋದು. ಅಲ್ಲಿಂದ ನಾನು ಅಡ್ಮಿಷನ್ ಈ ಶೇಟ್ರು ನನ್ನನ್ನು ಕರ್ಕೊಂಡು ಹೋಗಿ ಅವರು ದುಡ್ಡಿನ ಮೂಲಕ ಅವಳು ಮೆರಿಟ್ ಸ್ಟೂಡೆಂಟು, ಗೊತ್ತಾಯ್ತಾ? ಸಿಟಿಯಲ್ಲಿ ಸಿಗ್ಲಿಲ್ಲ, ಡೊನೇಷನ್ ಮೂಲಕ ಸಿಕ್ಕಿರೋದು. ಅದು ನನಗೆ ಗೊತ್ತಿಲ್ಲ. ಅವ್ರು ನಾನು ದೊಡ್ಡವರನ್ನ ನಾನು ಪ್ರಶ್ನೆ ಮಾಡಬಾರ್ದು. ಮೆರಿಟ್ ಅಂತಿರಲ್ಲ, ಒಂದು ಮಾಸ್ ಕಾರ್ಡ್. ಹೌದು ಸರ್, ಮೆರಿಟ್ ಮಾಸ್ ಕಾರ್ಡ್ ಇದೆ, ನಾನು ಕೊಡ್ತೀನಿ. ನಾನು ಎಲ್ಲಿಗೆ ಯಾರು ಕೇಳಿದಾರ ಅವರಿಗೆ ನಾನು ಕೊಡ್ತೀನಿ. ನಾನು ಪಬ್ಲಿಕ್ ಮುಂದೆ ನನಗೆ ಇವಾಗ ನಾನು ಭಯದ ವಾತಾವರಣದಲ್ಲಿದ್ದೀನಿ. ಈ ಕ್ಷಣದವರೆಗೆ ನೀವು ಬಿಟ್ಟ ಒಂದು ನಕಲಿ ಫೋಟೋವನ್ನ ಬಿಟ್ಟರೆ ಅನನ್ಯ ಭಟ್ ಇದ್ರು ಅನ್ನೋದಕ್ಕೆ ಏನೂ ನಿಮ್ಮ ಹತ್ರ ಸಾಕ್ಷಿ ಇಲ್ಲ. ಅನನ್ಯ ಭಟ್ ಇದ್ಲು ಸಾಕ್ಷಿ ನಾನು ನಿಮ್ಮ ಮುಂದೆ ನಾನು ಕೊಡಬೇಕಾಗಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಯಾವುದೇ ನಾನು ಸುಳ್ಳು ಹೇಳ್ತಾ ಇಲ್ಲ. ಸುಳ್ಳು ಹೇಳ್ತಾ ಇಲ್ಲ. ದಯವಿಟ್ಟು ನಾನು ಕಾಲ್ಪನಿಕನೂ ಅಲ್ಲ, ನಾನು ಮೆಂಟಲ್ ಆಗ್ಲೂ ಇಲ್ಲ. ನನ್ನ ಮಗಳು ಇದ್ಲು. ಸತ್ಯ 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 ಸತ್ಯ. ಅವರು ಡೆತ್ ಆದ್ರು ಅಂತ ಹೇಳಿದ್ರಲ್ಲ, ಅವಾಗ ಹೋಗಿ ಕಂಪ್ಲೇಂಟ್ ಕೊಡ್ಲಿಲ್ಲ. ಯಾವಾಗ ಡೆತ್ ಆದವಾಗ? ನಾಪತ್ತೆ ಆದವಾಗ ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ನಾನು ಮಿಸ್ಸಿಂಗ್ ಅಂತ ಹೇಳಿದೆ, ಮಿಸ್ ಆಗಿದ್ದಾಳೆ ಅಂತ. ಆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ. ನೀವು ಒಬ್ರು ಎಜುಕೇಟೆಡ್ ಇದ್ದೀರಿ, ಸಿಬಿಐ ಅಟ್ಲೀಸ್ಟ್ ಮೇಲಧಿಕಾರಿಗಳಿಗೆ ಬೆಂಗಳೂರಲ್ಲಿ ಬದುಕ್ತಿದ್ದೀರಿ, ಒಂದು ನಿಮಿಷ ನೀವು ನನ್ನ ಮಾತನ್ನ ಕೇಳ್ತೀರಾ? ನೀವು ಎಲ್ಲದಕ್ಕೂ ನೀವೇ ಇದನ್ನ ಹೇಳಿದ್ರೆ ನಾನು ಉತ್ತರ ಕೊಡಕ್ಕಾಗಲ್ಲ. ಈಗ ನಾನು ಕೊಡ್ತಾ ಇದ್ದೀನಿ. ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದವಾಗ ಕಂಪ್ಲೇಂಟ್ ತಗೊಂಡಿಲ್ಲ. ಮಿಸ್ಸಿಂಗ್ ಅಂತ ಕೊಟ್ಟಾವಾಗ ಯಾರಿದ್ರು ಅಂತ ನನಗೆ ಇವಾಗ ನೆನಪಿಲ್ಲ. ಅದನ್ನು ನಾನು ಸ್ಪಷ್ಟಪಡಿಸ್ತೀನಿ. ನನಗೆ ಎಲ್ಲಾನು ನೆನಪಿಟ್ಕೊಳ್ಳಕ್ಕೆ ನನಗೆ ಆಗಲ್ಲ. ಒಂದು ನಿಮಿಷ, ನಾನು ಹೇಳ್ತಾ ಇರೋದು ಇಷ್ಟೇ. ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋದವಾಗ ಬೆಳ್ತಂಗಡಿ ಸ್ಟೇಷನ್ನಲ್ಲಿ ತಗೊಂಡಿಲ್ಲ. ಅಲ್ಲಿಂದ ನಾನು ಧರ್ಮಸ್ಥಳಕ್ಕೆ ಬಂದೆ. ಧರ್ಮಸ್ಥಳದಿಂದ ಬಂದವಾಗ ದೊಡ್ಡವರನ್ನ ಕೇಳಿದೆ, ಅಪ್ರೋಚ್ ಮಾಡಿದೆ. ದೊಡ್ಡ ವ್ಯಕ್ತಿಗಳು ನಾನು ಕೇಳಿದೆ. ಆ ಟೈಮಲ್ಲಿ ಅವರು ದೊಡ್ಡವರಲ್ವಾ, ಎಲ್ಲಾದ್ರೂ ಹುಡುಕಿ ಕೊಡ್ಬೋದು ಅಂತ. ಅವ್ರು ಹೇಳಿದ್ರು ಸಾಮಾಜಿಕವಾಗಿ 1000 ಜನ ದೇವಸ್ಥಾನಕ್ಕೆ ಬರ್ತಾರೆ, ಅವ್ರು ಪಾಪ ಯಾಕೆ ಇದು ಮಾಡ್ತಾರೆ, ಅವರನ್ನ ನಾನು ಬ್ಲೇಮ್ ಮಾಡಬಾರ್ದು. ತುಂಬಾ ಜನ ಬರ್ತಾರಮ್ಮ, 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ, ಏನು ಹುಡುಕಕ್ಕಾಗುತ್ತಮ್ಮ ಅಂತ ಹೇಳಿದ್ರು. ಅಷ್ಟೊಂದು ಮಾತನ್ನ ಹೇಳಿದ್ರು. ನಾನು ಅಲ್ಲಿಂದ ಹೊರಗಡೆ ಬಂದೆ. ಸ್ಟೇಷನ್ಗೆ ಹೋಗಿ ಬಂದ ಮೇಲೆ
ಬಂದ ಮೇಲೆ ಅವ್ರ ಹತ್ರ ನನಗೆ ಗೊತ್ತಿಲ್ಲ ಸರ್, ದಯವಿಟ್ಟು ನೀವು ಎಲ್ಲರೂ ನನ್ನನ್ನ ಕ್ವಶನ್ ಕೇಳಿದ್ರೆ. ನಂದು ಸಿಂಗಲ್ ಪ್ರಶ್ನೆ, ಇಷ್ಟೆಲ್ಲ ಬುದ್ಧಿವಂತರಿರೋರು ನಾನು ಬುದ್ಧಿವಂತ ಅಂತ ಹೇಳಿಲ್ಲ, ನಾನು ಸಿಬಿಐ ಅಲ್ಲಿ ವರ್ಕ್ ಮಾಡಿಲ್ಲ. ಸಿಬಿಐ ಅಲ್ಲಿ ಮಾಡ್ತಾ ಇದ್ದೆ ಕಾಂಟ್ರಾಕ್ಟ್ ಹೊರಗುತ್ತಿಗೆ ಆಧಾರದ ಮೇಲೆ. ಸಿಬಿಐ ಕಾಂಟ್ರಾಕ್ಟ್ ಸಿಬಿಐ ಅಲ್ಲಿ ನಾನು ಒಂದು ನಿಮಿಷ, ನೀವು ನನಗೆ ನಾನು ಕಾಂಟ್ರಾಕ್ಟ್ ಒಂದು ನಿಮಿಷ ದಯವಿಟ್ಟು ನೀವು ನನಗೆ ಯಾಕೆ, ನಾನು ಹೊರಗುತ್ತಿಗೆ ಆಧಾರದ ಮೇಲೆ ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ, ಓನ್ಲಿ ಸಿಬಿಐ ಅಲ್ಲೇ ಕೆಲಸ ಮಾಡಿದ್ದೀನಿ ಅಂತ ಹೇಳಿಲ್ಲ. ಸುಜಾತ ಭಟ್ ಅವರು ಅಷ್ಟು ಹೊರಗುತ್ತಿಗೆಯಲ್ಲೇ ನೀವು ಸಿಬಿಐ ಕೆಲಸ ಮಾಡ್ತೀರಿ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕೆ ನನ್ನನ್ನ ಈ ರೀತಿ ಚಿತ್ರಹಿಂಸೆ ಕೊಟ್ಟು ನೀವು ಮಾನಸಿಕವಾಗಿ ನನ್ನನ್ನು ಕುಗ್ಗಿಸ್ತಾ ಇದ್ದೀರಾ? ಎಲ್ಲರೂ ಕೇಳಿದ್ರೆ ನಾನು ಏನು ಉತ್ತರ ಕೊಡಬೇಕು? ಡೌಟ್ ಇದ್ರೆ ಡೌಟ್ ಅನ್ನು ನಾನು ಕೊಡ್ತಾ ಇದ್ದೀನಲ್ಲ ಸಮಂಜಸವಾಗಿ. ಸುಜಾತ ಭಟ್ ಅವರು ನೇರ ಪ್ರಶ್ನೆ ಕೇಳಿ, ಹಿಂಸೆ ಮಾಡ್ತಾ ಇಲ್ಲ, ನಮ್ಗೆ ಕ್ಲಾರಿಫಿಕೇಶನ್ ಕೇಳಿ. ನೀವು ಕ್ಲಾರಿಫಿಕೇಶನ್ ಕೇಳಿದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಎಲ್ಲೂ ಹೇಳಿಲ್ವಲ್ಲ. ನಾನು ನಿಮ್ಮನ್ನ ಎಲ್ಲಿಯಾದ್ರೂ ಮಾಧ್ಯಮದ ಮುಂದೆ ಯಾವುದೇ ಆವತ್ತು ನಾನು ಹೋಗಿದ್ದೇನಲ್ವಾ ಮಂಗಳೂರಲ್ಲಿ, ಅಲ್ಲಿ ನಾನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ನಾನು ಯಾರಿಗೂ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ನನ್ನ ಮಗಳ ಅಸ್ಥಿ ಸಿಕ್ಕಿದರೆ, DNA ಮ್ಯಾಚ್ ಆದರೆ ಅದನ್ನ ನನ್ನ ಮಗಳ ಅಸ್ಥಿಯನ್ನ ಕೊಡಿಸಿ ಅಂತ ಹೇಳಿದ್ದೀನಿ. ಅದನ್ನು ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ನಾನು ಅದನ್ನ ಏನು ಮಾಡಬೇಕು ನಾನು ಮಾಡಿಕೊಳ್ತೀನಿ ಅಂತ ಹೇಳಿದ್ದೀನಿ. 18 ವರ್ಷದ ನಂತರ ಸುಜಾತ ಭಟ್ ಅವರು ಇದ್ದಕ್ಕಿದ್ದಂಗೆ ಉದ್ಭವ ಯಾಕಾದ್ರೆ ನಾನು 18-20 ವರ್ಷ ಆಗಿದೆ, ಉದ್ಭವ ಆಗಿಲ್ಲ. ನಾನು ಅನಾಮಧೇಯ ವ್ಯಕ್ತಿ ಸಾವಿರಾರು ಹೆಣಗಳನ್ನು ಹೂತಿದ್ದಾನೆ ಅಂತ ಹೇಳಿಕೊಂಡು ಬಂದವಾಗ, ನಾನು ಒಂದು ಮಾಧ್ಯಮದ ಮುಂದೆ ನೋಡಿದವಾಗ ನಾನು ನನ್ನ ಲಾಯರನ್ನ, ಒಬ್ರು ಮಂಜುನಾಥ್ ಅನ್ನುವಂತ ಲಾಯರನ್ನ ಅಪ್ರೋಚ್ ಮಾಡಿ ನಾನು ಅವ್ರ ಮೂಲಕ ಹೋಗಿರೋದು. ಇದು ಸ್ಪಷ್ಟ. ಈಗ ನನ್ನ ಪ್ರಶ್ನೆ ಇದೆ, ನೀವು ಸಿಬಿಐದಲ್ಲಿ ಕೆಲಸ ನಾನು ಸಿಬಿಐ ಪದೇ ಪದೇ ಅದನ್ನೇ ಎತ್ತಬೇಡಿ. ಕಾಂಟ್ರಾಕ್ಟ್ ಅಲ್ಲಿ ಮಾಡಿದ್ದೀನಿ ಅಂತ ಹೇಳಿದಿರಿ ನೀವು. ಹೌದು. ಅಷ್ಟು ಬುದ್ಧಿವಂತೆ ಅಂದ್ರೆ ತನಿಖಾ ಏಜೆನ್ಸಿ ಜೊತೆಗೇನೆ ನೀವು ಒಂದಷ್ಟು ಸಂಬಂಧ ಇರೋದ್ರಿಂದ ಒಂದು ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನುವ ಒಂದು ನಿಮಿಷ ನನಗೆ ಅಲ್ಲಿ ಹೊಡೆದಿದ್ದಾರೆ, ಒಂದು ನಿಮಿಷ ಅಲ್ಲಿ ಹೊಡೆದು ಬಿಟ್ಟಿದ್ದೀನಿ. ನನಗೆ ಪ್ರಜ್ಞಾ ಇರಲಿಲ್ಲ. ಯಾರೋ ಅನಾಮಧೇಯ ವ್ಯಕ್ತಿ ನನ್ನನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ರು. ಅಲ್ಲಿನೂ ಅವ್ರಿಗೆ ನನ್ನ ಹೆಸರು ಗೊತ್ತಿಲ್ಲ. ನಾನು ಪ್ರಜ್ಞೆ ಬರುವಾಗ ನಾನು ಅಲ್ಲಿಂದ ಬರಬೇಕಾಗಿದ್ರೆ ನಾನು 2 ತಿಂಗಳಾಗಿತ್ತೋ ಏನೋ ಗೊತ್ತಿಲ್ಲ, 2ರಿಂದ 3 ತಿಂಗಳಾಗಿರಬಹುದು. ಹಾಗಾಗಿ ಆ ಅನಾಮಧೇಯ ವ್ಯಕ್ತಿ ಅಲ್ಲಿ ಹಾಸ್ಪಿಟ್ಲಿದ್ದು ಏನ್ ಅಮೌಂಟ್ ಕೊಡಬೇಕು ಆ ವ್ಯಕ್ತಿ ಕೊಟ್ಟಿದ್ದಾನೆ ಅನ್ನುವಂಥದ್ದು. 3 ತಿಂಗಳು ನಿಮ್ಮ ಟ್ರೀಟ್ಮೆಂಟ್ ನ ದುಡ್ಡನ್ನ ನಿಮಗೆ ಗೊತ್ತಿಲ್ಲದೆ ಕೊಟ್ಟು ಹೋಗಿದ್ದಾರೆ. ಅವರಿಗೆ ಯಾರು ಅಂತ ನಾನು ಗೊತ್ತಿಲ್ಲ. ನನ್ನನ್ನು ಬೀದಿಯಲ್ಲಿ ಒಂದು ಕಡೆ ಹಾಕಿ ಬಿಟ್ಟಿದ್ರು. ಬಟ್ಟೆ ಎಲ್ಲ ಹರಿದು ಹೋಗಿತ್ತು, ಮೈಯಲ್ಲಿ ಬಟ್ಟೆ ಇರ್ಲಿಲ್ಲ. ನಾನು ಕುತ್ಕೊಂಡಾವಾಗ ಅದನ್ನು ಹೇಳ್ತೀನಿ. ಅದಕ್ಕೆ ನೀವು ಇನ್ನೊಂದು ಕ್ರಿಯೇಟ್ ಮಾಡಬೇಡಿ. ನಾನು ಒಂದು ಕಟ್ಟೆ ಮೇಲೆ ಕುತ್ಕೊಂಡಾಗ ನನ್ನ ಬಟ್ಟೆ ಎಲ್ಲ ಹರಿದೋಗಿತ್ತು. ಹಿಂದುಗಡೆಯಿಂದ ಒಬ್ಬ ಬಂದು ಯಾವುದೋ ಒಂದು ಕೋಲಿನಿಂದ ರಾಡಿನಿಂದ ಹೊಡೆದು ಇಲ್ಲಿ ಸ್ಟಿಚ್ ಹಾಕಿದ್ದಾರೆ. ಧರ್ಮಸ್ಥಳದಲ್ಲಿ. ಹೌದು. ಅಲ್ಲಿಂದ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅಲ್ಲಿಂದ ಮುಂದೆ ನಾನು ಹುಡ್ಕಕ್ಕೆ ನಾನು ಪ್ರಯತ್ನ ಮಾಡಕ್ಕೆ ನನಗೆ ಆಗ್ಲಿಲ್ಲ. ನಾನು ಜೀವನ ನಾನು ರೂಢಿಸ್ಕೊಳ್ಳು. ನನ್ನ ಮಗಳನ್ನ ನನ್ನ ಮಗಳಿನ ಕರುಳಿನ ಕಥೆ ನನಗೆ ಗೊತ್ತಿದೆ. ನಾನು ಎಲ್ಲರ ಹತ್ರನೂ ನಾನು ಹೇಳ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ಹೋಗೋ ದಾಸನಿಗೆ ಹೇಳಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಯಾರು ಕೊಡಲ್ಲ. ನನ್ನ ಭಾವನಿಗೆ ಹೇಳಿಲ್ಲ. ಅವ್ರಿಗೆ ನನಗೆ ಸಂಬಂಧ ಇಲ್ಲ. ನೀವು ಅವರ ಮನೆಗೆ ಹೋಗಿ 2 ಕಡೆ ನಿಮಗೆ 2 ಸಾರಿ, ಒಂದು ಮಲ್ಲೇಶ್ವರಮಲ್ಲಿ ಒಂದು ಕಿರಾಣಿ ಅಂಗಡಿಯಲ್ಲಿ ಮತ್ತೆ ಜಯನಗರ ಕೆಲಸ ಕೊಡಿಸ್ತಾರೆ. ನೀವು ಒಂದು ವಾರ ಮಾತ್ರ ಕೆಲಸ ಮಾಡಿ. ಅವರು ಮಾಡಿದ್ದು ಸತ್ಯಕ್ಕೆ ದೂರ. ಅವರು ನನಗೆ ಹೇಳ್ತೀನಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ, ಅವರು ನನಗೆ ಯಾವುದೇ ರೀತಿಯಿಂದ ಕೆಲಸ ಕೊಡಿಸಿಲ್ಲ. ಅದಾದ ನಂತರ ಯಾವ್ದೋ ಒಂದು ಜಡ್ಜ್ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಅಲ್ಲಿಂದ ಒಂದು ಚೆಕ್ ಅನ್ನ ಬಂದ್ರು. ಆ ಚೆಕ್ ಅನ್ನ ನನಗೆ ಕೊಡ್ಲಿಕ್ಕೆ ಬಂದ್ರು. ಅದು ತಪ್ಪು ಅಂತೇಳಿ ಅವ್ರಿಗೆ ಹೇಳಿ ಮನೆಯಿಂದ ಕಳಿಸಿದೆ ಅಂತೇಳಿ ಅವ್ರು ಹೇಳ್ತಾರೆ. ಇಲ್ಲ, ಸುಳ್ಳು. ನಾನು ಯಾವ ಚೆಕ್ ಅನ್ನು ತಗೊಂಡು ಬಂದಿಲ್ಲ. ನಾನು ಯಾವುದನ್ನು ನಾನು ತಗೊಂಡು ಬಂದಿಲ್ಲ. ಅರ್ಥ ಆಯ್ತಲ್ವಾ? ನನಗೆ ಅದ್ರದ್ದು ಅಭ್ಯಾಸ ಇಲ್ಲ. ಕಳ್ತನ ಮಾಡುವಂತದ್ದು ನನಗೆ ಅಭ್ಯಾಸ ಇಲ್ಲ. ದಯವಿಟ್ಟು ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ಯಾವ್ದನ್ನು ಅದು ನನ್ನ ಮಗಳ ಫೋಟೋ ಅಡ್ಮಿಷನ್ ಮಾಡಕ್ಕೆ ಕೊಡ್ಬೇಕಾಗಿದ್ರೆ ಅವಾಗ ನಾನು ಒಂದು ಸಣ್ಣ ಫೋಟೋ ಇಟ್ಕೊಂಡಿದ್ದೆ. ನನ್ನ ಪರ್ಸ್ ಅಲ್ಲಿ ಇಟ್ಕೊಂಡಿದ್ದೆ. ಒಂದು ಫೋಟೋ ಅಡ್ಮಿಷನ್ ಮಾಡಕ್ಕಾಗುವಾಗ ಆಗಿದೆ. ಅದು ಒಂದು ಉಳಿದಿದೆ ಅಂತ ಹೇಳಿದ್ರೆ ನನ್ನದೊಂದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ, ಒಂದು ಪರ್ಸ್ ಇಟ್ಕೊಂಡಿರ್ತೀನಿ.
ಅದ್ರ ಒಳಗಡೆ ಇಟ್ಕೊಂಡಿದ್ದೆ ನಾನು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೂ ಅವ್ರು ಯಾರೋ ನನಗೆ ವಿಜಯ್ ವಸಂತ ಅನ್ನೋರು ನನಗೆ ಗೊತ್ತಿಲ್ಲ, ನನಗೆ ಪರಿಚಯ ಇಲ್ಲ. ಅವ್ರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವ್ರು ಯಾರು ಅಂತಾನೂ ನನಗೆ ಗೊತ್ತಿಲ್ಲ. ರಂಗಪ್ರಸಾದ್